ಇವತ್ತಿನ ವಿಷಯ, ನಾವು ಮನೆ ಕೆಲಸವನ್ನು ಮಾಡ್ತೀವಲ್ಲ ಅದೇ ಬೇರೆ, ಎಕ್ಸಸೈಸ್ ವ್ಯಾಯಾಮ ಅನ್ನೋದೇ ಬೇರೆ ಅಂತ. ನಿಮಗೊಂದು ಎಕ್ಸಾಂಪಲಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಪೇಟೆಗಳಲ್ಲಿ ಮನೆ ಸೈಜನ್ನು BHKಗಳಲ್ಲಿ ಅಳಿತೀವಿ. ಆದರೆ ಹಳ್ಳಿ ಮನೆ ಇರುತ್ತಲ್ಲ ಅದನ್ನು ಆ ಥರ ಅಳೆಯೋದಿಲ್ಲ. ಹೇಗೆ ಗೊತ್ತಾ ಅದು ಡಿಸೈಡ್ ಆಗೋದು? ಈಗ ಹೊಲ, ತೋಟ, ಗದ್ದೆ ಎಲ್ಲ ಇರುತ್ತಲ್ಲ, ಅಲ್ಲಿಂದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಬರುತ್ತಲ್ಲ, ಅದನ್ನು ಸ್ಟೋರ್ ಮಾಡೋದಕ್ಕೆ ಎಷ್ಟು ಜಾಗ ಇದೆ, ಮತ್ತು ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಆದರೆ ಒಂದೇ ಸಾಲಿನಲ್ಲಿ ಎಷ್ಟು ಜನರನ್ನ ಕೂರಿಸ್ಬಿಟ್ಟು ಊಟ ಹಾಕ್ಬೋದು, ಇದು ಮನೆ ಸೈಜನ್ನು ಅಳೆಯುತ್ತೆ. ಇವಾಗ ಏನಂದರೆ, ನಮ್ಮ ತಂದೆ ತಾಯಿ ಮನೆ ಇದೆಯಲ್ಲ, ಅದು ಒಂದು ವಾಲಿಬಾಲ್ ಗ್ರೌಂಡಷ್ಟು ದೊಡ್ಡಕ್ಕಿದೆ. ಅದು ಯಾಕೆ ಆ ಥರ ಸೈಜಲ್ಲಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಆಯಿತಾ? ಸೊ ಈಗ ಮನೆಯನ್ನು ಕ್ಲೀನ್ ಮಾಡೋದು ಒಬ್ಬರು ಜನ ಬೇಕು. ಅದಕ್ಕೆ ಒಬ್ಬರನ್ನ ಕೆಲಸಕ್ಕೆ ಗೊತ್ತು ಮಾಡ್ಕೊಂಡಿದ್ದಾರೆ. 30 ದಿನಗಳಲ್ಲಿ, ಒಂದು ತಿಂಗಳಿಗೆ ಆ ಹುಡುಗಿ ಒಂದು 21 ದಿನ ಬರೋದಿಲ್ಲ. ಸೊ ಅಷ್ಟು ದಿವಸ ನಮ್ಮ ಮನೆ ಮಾಡ್ಕೋಬೇಕು. ಈಗ ಈ ಥರ ದೊಡ್ಡ ಮನೆಯನ್ನು ಕ್ಲೀನ್ ಮಾಡಿ, ಮನೆಯಲ್ಲಿ ಅಡುಗೆ ಮಾಡಿ, ಅವ್ರದ್ದಂತೂ ಅಡುಗೆ ಅಂದರೆ ನಮ್ಮ ಥರನೂ ಅಲ್ಲ. ಬೆಳಿಗ್ಗೆ 7:30 ಒಳಗಡೆ ಬ್ರೇಕ್ಫಾಸ್ಟ್ ಆಗಿಬಿಡಬೇಕು, ಮಧ್ಯಾಹ್ನ 12:30 ಊಟ, ಅದೂ ಮದುವೆ ಮನೆ ಥರ ಮಿನಿಮಮ್ 5 ಪದಾರ್ಥಗಳನ್ನು ಮಾಡ್ತಾರೆ, ರಾತ್ರಿಗೆ ಮತ್ತು ಬೇರೆ ಅಡುಗೆ, ಈ ಥರ ಎಲ್ಲ ಮಾಡಿಕೊಂಡು, ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು, ತೋಟ, ಗದ್ದೆ, ಹೊಲಕ್ಕೆಲ್ಲ ಕೆಲಸಕ್ಕೆಲ್ಲ ಬರ್ತಾರಲ್ಲ, ಅವ್ರಿಗೆ ಊಟ ತಿಂಡಿ ಎಲ್ಲ ಪ್ರೊವೈಡ್ ಮಾಡಬೇಕು, ಅಡುಗೆ ಮಾಡಬೇಕು, ಬಡಿಸಬೇಕು. ಇಷ್ಟು ಮುಗಿಸೋ ಅಷ್ಟೊತ್ತಿಗೆ ನಮ್ಮಮ್ಮನಿಗೆ ತುಂಬ ಸುಸ್ತಾಗಿ ಹಾಸ್ಪಿಟಲ್ಗೆ ಹೋದರು. ಹಾಸ್ಪಿಟಲಲ್ಲಿ ಡಾಕ್ಟರ್ ಕೇಳಿದರು, ನಿನಗೆ ಎಷ್ಟು ವರ್ಷ ಅಂತ. ನಮ್ಮಮ್ಮ ಯಾಕಪ್ಪ ಈ ಥರ ಕೇಳ್ತಾ ಇದ್ದಾರೆ ಅಂತ ಆಮೇಲೆ ಹೇಳಿದ್ರಂತೆ, ಅವ್ರಿಗೆ ಅರೌಂಡ್ 75 ಆಯಿತು. ಸೊ ಇವಾಗ ಡಾಕ್ಟ್ರ್ ಹೇಳಿದರು, ಅಲ್ಲ ನಿಮ್ಗೆ ರೆಸ್ಟ್ ಮಾಡಬೇಕಂತ ಗೊತ್ತಾಗೋದಿಲ್ವಾ, ಈ ಥರ ಕೆಲಸ ಮಾಡ್ತಾಯಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಿ, ಕೆಲಸ ಕಡಿಮೆ ಮಾಡ್ಕೊಳ್ಳಿ, ಮನೆ ಕೆಲಸನ ಎಕ್ಸಸೈಸ್ ಮಾಡಿ ಅಂತ. ನಮ್ಮಮ್ಮ ಹೇಳಿದ್ರಂತೆ, ಇಲ್ಲ ನಾನು ತುಂಬ ಕೆಲಸ ಮಾಡ್ತಾಯಿದ್ದೀನಿ ಅಂತಲೇ ಸುಸ್ತಾಗಿಬಿಟ್ಟಿದ್ದೀನಿ, ಮತ್ತು ಎಕ್ಸಸೈಸು ಒಂದು ಮಾಡೋಕ್ಕಾಗಲ್ಲ ಅಂತ. ಎಕ್ಸಸೈಸೇ ಬೇರೆ, ಕೆಲಸನೇ ಬೇರೆ. ನೀನು ಮನೆ ಕೆಲಸ ಎಷ್ಟಾದರೂ ಮಾಡ್ಕೋ, ಎಕ್ಸಸೈಸ್ ಸಪ್ರೇಟಾಗಿ ಮಾಡು ಅಂತ ಹೇಳಿದ್ರಂತೆ. ಇದು ಸ್ಟೋರಿ ನಂಬರ್ 1. ಇವಾಗ ಸ್ಟೋರಿ ನಂಬರ್ 2. ಅದೇ ಮನೆಗೆ ಒಬ್ಬ ಹುಡುಗಿ ಕೆಲಸಕ್ಕೆ ಬರ್ತಾಳೆ ಅಂತ ಹೇಳಿದ್ನಲ್ಲ, ಅವಳಿಗೆ ಸಮ್ ಇಶ್ಯೂಸ್ ಇದೆಯಂತೆ. ಸೊ ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಅವಳು ಮಾಡೋದು ತೋಟ, ಗದ್ದೆ, ಹೊಲಗಳಲ್ಲಿ ಕೆಲಸ, ಹೋಲ್ ಡೇ, ಓಕೆನಾ? ಅವ್ರದ್ದು ಅವರ್ಸ್ಗಳಲ್ಲಿ ಲೆಕ್ಕ ಆಗುತ್ತೆ, ಡೈಲಿ ವೇಜಸ್ ಅಲ್ವಾ, ಅದಕ್ಕೆ ಅವಳಿಗೂ ಡಾಕ್ಟ್ರು ಅದೇ ಹೇಳಿದ್ರಂತೆ, ಎಕ್ಸಸೈಸ್ ಮಾಡು ಅಂತ. ಆವಾಗ ಅವಳು ಹೇಳಿದಾಳೆ, ಅಯ್ಯೋ ನಾನು ಮಾಡೋದೇ ಕೆಲಸ, ಹೊರಗಡೆ ಹೋಗಿ ಮಾಡೋದೇ ಫಿಸಿಕಲ್ ಕೆಲಸ ಅಂತ, ಅದು ಬೇರೆ ಇದು ಬೇರೆ ಅಂತ ಹೇಳಿ ಕಳಿಸಿದ್ದಾರೆ. ಮಿನಿಮಮ್ 30 ಮಿನಿಟ್ಸು ಸ್ವೆಟ್ ಆಗೋ ಥರ ರನ್ ಮಾಡು, ಜಾಗಿಂಗ್ ಮಾಡು, ವಾಕಿಂಗ್ ಮಾಡು ಅಂತೆಲ್ಲ ಹೇಳಿ ಕಳಿಸಿದ್ದಾರೆ. ಫುಡ್ ಹ್ಯಾಬಿಟ್ಸನ್ನು ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ಇವಾಗ ಇಬ್ಬರೂ ಕುತ್ಕೊಂಡು ನನ್ನ ತಲೆ ತಿಂದರು, ಯಾಕೆ ಎಕ್ಸಸೈಸ್ ಬೇರೆ, ಯಾಕೆ ಇದು ಬೇರೆ ಅಂತ. ಆಮೇಲೆ ಇವಾಗ ನಾವು ಕೆಲಸ ಏನು ಮಾಡ್ತೀವಿ ನೋಡಿ, ಅದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದ್ರೂ ಮಿನಿಮಮ್ 20 ಮಿನಿಟ್ಸ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಿಂತ್ಕೊಂಡು ಕುಕ್ಕಿಂಗ್ ಮಾಡ್ತಾ ಇರ್ತೀವಿ, ಬೇರೆ ಏನೋ ಓಡಾಡ್ಕೊಂಡಿರ್ತೀವಿ, ಅದು ಕಂಟಿನ್ಯೂಸ್ ಎಕ್ಸಸೈಸ್ ಥರ ಆಗಲ್ಲ. ಅವರು ವಾಕಿಂಗನ್ನು ಕನ್ಸಿಡರ್ ಮಾಡಬೇಕಂದ್ರೆ ಮಿನಿಮಮ್ 20 ಮಿನಿಟ್ಸ್ ಮಾಡಿ ಅಂತ ಹೇಳ್ತಾರೆ ಅಲ್ವಾ? ಸೊ ಈ ಥರ ಅದೇ ಬೇರೆ ಇದೇ ಬೇರೆ. ಕೆಲಸ ಮಾಡಿ ತುಂಬ ಸುಸ್ತಾಗೋದು ಬೇರೆ, ಎಕ್ಸಸೈಸೇ ಬೇರೆ. ಎಕ್ಸಸೈಸ್ ಅನ್ನೋದು ಮಸಲನ್ನು ಸ್ಟ್ರಾಂಗ್ ಮಾಡುತ್ತೆ. ಮಸಲ್ ಸ್ಟ್ರಾಂಗ್ ಆದಮೇಲೆ ನಮ್ಗೆ ಕೆಲಸ ಜಾಸ್ತಿ ಮಾಡೋಕ್ಕಾಗುತ್ತೆ. ನಮ್ಮ ಹುಷಾರಿಲ್ಲದೆ ಇದ್ದಾಗ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದು ಈ ಮಸಲ್ಗಳೇ. ಆದ್ದರಿಂದ ಮಸಲ್ ಬೇಕೇ ಬೇಕು. ನನಗೆ ಸ್ವಲ್ಪ ಕಡಿಮೆ ಇದೆ ಅಂತನಾ ಬೆಳೆಸ್ಕೊತಾ ಇದ್ದೀನಿ ಬಿಡಿ, ಆದ್ದರಿಂದ ಬೇಕೇ ಬೇಕು. ಹಾಗಾಗಿ ಎಕ್ಸಸೈಸನ್ನೇ ಬೇರೆ ಇಟ್ಕೊಳ್ಳಿ, ಇದನ್ನೇ ಬೇರೆ ಇಟ್ಕೊಳ್ಳಿ. 1-2 ದಿವಸಗಳ ಮುಂಚೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ. ಅವಳಿಗೆ ವೇಟ್ ಜಾಸ್ತಿ ಇದೆಯಂತೆ, ಕಡಿಮೆ ಮಾಡ್ಕೋಬೇಕಂತೆ. ಅವಳು ಹೇಳ್ತಾ ಇದ್ಲು ನನ್ನ ಹತ್ರ, ನಾಳೆ ಮಾಡೋಣ ವಾಕಿಂಗು ಅಂತ ಅಂದ್ಕೊಂಡು ಇಷ್ಟೇ ವರ್ಷ ಕಳೆದೋಗಿದೆ, ಹೇಗೆ ಅಂತಲೇ ಗೊತ್ತಿಲ್ಲ, ದಿವಸನೂ ಮಾಡೋಕ್ಕೆ ಮನಸ್ಸು ಬರಲ್ಲ, ಇನ್ಸ್ಪಿರೇಷನ್ನೇ ಬರಲ್ಲ ಅಂತ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಗೊತ್ತಾ, ಯಾವಾಗ ಡಾಕ್ಟ್ರು ಇನ್ನು ನೀನು ಮಾಡಿಲ್ಲ ಅಂದರೆ ನಡೆಯೋದಿಲ್ಲ ಅಂತ ಹೇಳ್ತಾರೋ ಆ ಪಾಯಿಂಟಲ್ಲಿ ನಮ್ಮ ಸ್ಟ್ರೆಸ್ ಲೆವೆಲ್ ತುಂಬ ಹೈ ಇರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿಕೊಂಡು ಆವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದನ್ನು ಇವಾಗೇ ಸ್ಟಾರ್ಟ್ ಮಾಡಿಕೊಂಡು ಟೆನ್ಷನ್ ಫ್ರೀ ಆಗಿರೋದ್ರಲ್ಲಿ ಏನು ರೀ ಕಷ್ಟ? ಸೊ ಎಕ್ಸಸೈಸನ್ನು ಡೈಲಿ ಬೇಸಿಸಲ್ಲಿ ಮಾಡಿ. ಮನೆ ಕೆಲಸಕ್ಕೆ ಹೆಲ್ಪ್ ಬೇಕಾದರೆ ತೊಗೊಳ್ಳಿ, ಕೆಲಸನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ರೆಡ್ಯೂಸ್ ಮಾಡ್ಕೊಳ್ಳಿ, ಆದರೆ ಎಕ್ಸಸೈಸನ್ನು ಕಂಪಲ್ಸರಿ ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ. ಇಷ್ಟೇ ಸಜೆಷನ್.